ಕೆಲವೊಮ್ಮೆ ಕೆಲವರ ಬ್ರೈನ್ಗಳು ಓವರ್ ವರ್ಕ್ ಮಾಡ್ತಾ ಇರುತ್ತವೆ, ಏನೂ ಮಾಡೋಕ್ಕಾಗಲ್ಲ. ಅದು ಬ್ಲಡ್ಡು ನುಗ್ಗದಾಗ ಬ್ರೈನ್ ಹಂಗೆ ಆಡ್ಸತ್ತೆ. ಇನ್ನು ಈ ತೆರಿಗೆ ಹಂಚಿಕೆ ನ್ಯಾಯ ಖಂಡಿಸಿ ಬಳ್ಳಾರಿಯಲ್ಲಿ ಬಿಜೆಪಿ ಸಂಸದ ದೇವೇಂದ್ರಪ್ಪ ಅವರ ಕಚೇರಿಗೆ NSCIನವರು ಎಂದಿನಂತೆ ಮುತ್ತಿಗೆ ಹಾಕಿ ಸಂಸದರ ನಾಮಫಲಕಕ್ಕೆ ಕಪ್ಪು ಮಸಿಯನ್ನು ಬಳದಿದೆ. ಇವರು ಆಂಟಿ ಸೋಷಿಯಲ್ಗಳಿದ್ದಂಗಿದೆ ನನಗೆ ಯಾಕೋ ಈ NSCIನವರು. ಎಲ್ಲ ಕಡೆ ಅದನ್ನೇ ಮಾಡ್ತಿದ್ದಾರೆ. ಇಲ್ಲ, KPCC ಅಧ್ಯಕ್ಷರು ಅದನ್ನು ನಿಯಂತ್ರಿಸಬೇಕು. ಇದು ಮರ್ಯಾದೆ ಹೋಗೋದು ನಮ್ಮ ನಾಗರಿಕ ಸಮಾಜದಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ನಡೆಯಬೇಕು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಒಬ್ಬರ ಮೇಲೆ ಒಬ್ಬರು ನಡೆಯಬೇಕು, ವಾಗ್ದಾಳಿಗಳು ನಡೆಯಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಎಲ್ಲವೂ ಸರಿ. ಆದರೆ ಇದಲ್ಲ, ಇದನ್ನು ಮಾಡಿದವರು ಆಂಟಿ ಸೋಷಿಯಲ್ಗಳು. KPCC ಅಧ್ಯಕ್ಷರು ಮಾಡಿಸದೇ ಇದ್ರೆ ತನ್ನ ಈ ಪಟಾಲಂನಿಂದ ಕಂಟ್ರೋಲ್ ಮಾಡಿಸದೇ ಇದ್ರೆ ನಿಮ್ಮ ಬೋರ್ಡ್ಗಳಿಗೆ ಬಣ್ಣ ಹೊಡೆಯೋದೇನು ಕಷ್ಟ ಇಲ್ಲ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಹಳ ಸುಲಭದ ಕೆಲಸ ಇದು. ಇದರಿಂದ ಗನಂದಾರಿ ಬಳ್ಳಾರಿನಲ್ಲಿ ಮಾಡಿರೋರು ವಿಜಯನಗರದ ವೀರಪುತ್ರರಂತೆ ಕಂಗೊಳಿಸುತ್ತೇವೆ ಅನ್ಕೊಂಡಿದ್ರೆ ಹೊಡೆದಿದ್ದು ಬೋರ್ಡ್ಗೆ, ಹಚ್ಕೊಂಡಿದ್ದು ನಿಮ್ಮ ಮಖಕ್ಕೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾವು ಕಟ್ಟಿರೋ ತೆರಿಗೆ ನಮಗೆ ಕೊಡಿ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಏನು ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದ? ನಮಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾ? ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಯಡಿಯೂರಪ್ಪನವ್ರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಯಡಿಯೂರಪ್ಪನವ್ರು ತಲೆ ಆಡಿಸ್ತಾರೆ ಹೀಗೆ ಅಂತಂದ್ರೆ ನಾವು ಅಲ್ಲಾಡಿಸ್ಬೇಕಾ? ಯು ಕಾಂಟ್ ಕೀಪ್ ಕ್ವೈಟ್. ಫಸ್ಟ್ ಆಫ್ ಆಲ್ ಆರ್ಗ್ಯುಮೆಂಟೇ ರಾಂಗು. ಇದನ್ನು BJP ಒಪ್ಪತ್ತ ಅಂತ ಹೇಳಬೇಕು ನನ್ನ ಪ್ರಕಾರದಲ್ಲಿ. 5 ಕಂಟ್ರೋಲ್ ಇವರ MLA. ತೆರಿಗೆಯನ್ನು ಹಿಂದೂ ತೆರಿಗೆ, ಮುಸ್ಲಿಂ ತೆರಿಗೆ ಅಥವಾ ಕ್ರಿಶ್ಚಿಯನ್ ತೆರಿಗೆ ಅಂತ ಡಿವೈಡ್ ಮಾಡುವಂತಹ ಗನಂದಾರಿ ಎಕಾನಮಿಸ್ಟು ಈ ಹರೀಶ್ ಪೂಂಜಾ ಆಗಿದ್ರೆ ಅವ್ರನ್ನ ಮೋದಿಯವರು ನೆಕ್ಸ್ಟ್ ಟರ್ಮಲ್ಲಿ ನಿರ್ಮಲಾ ಸೀತಾರಾಮನ್ ಬದಲು ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೊಳ್ಳೋದು ಒಳ್ಳೇದು. ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? 2 ರೂಪಾಯಿ. 2 ರೂಪಾಯ ಕೊಡಿ. ಆಲ್ ರೈಟ್, ಲೆಕ್ಕ ಸಿಕ್ಕತ್ತೆ ಅಂತಾನೆ ಇಟ್ಕೊಳ್ಳೋಣ, ಸಿಗ್ಬೋದು. ಯಾಕಂದ್ರೆ ತೆರಿಗೆ ಕಟ್ಟೋರ ಹೆಸರಿನ ಆಧಾರದ ಮೇಲೆ ನೀವು ಕಂಡುಹಿಡಿದು ಬಿಡ್ಬೋದು ಅನ್ಕೊಳ್ಳೋಣ ಬೇಕಾದ್ರೆ. ಹೇಗೆ ಮಾಡ್ತೀರಿ ಅದನ್ನು? ಹೌ? ವಿಚ್ ಮೀನ್ಸ್ ಯು ಆರ್ ಟೆಕ್ನಿಕಲಿ ಟೆಲಿಂಗ್ ಅದರ್ ಕಮ್ಯುನಿಟಿ ಆರ್ ಅದರ್ ಸಮುದಾಯಗಳಿಗೆ ಸೇರಿದಂತಹ ಜನ ಭಾರತದವರು ಅಲ್ಲ ಅಂತ ನೀವು ಡಿಕ್ಲೇರ್ ಮಾಡ್ದಂಗೆ. ಅದು ನೀವು ಒಂದು ಅರ್ಥದಲ್ಲಿ ವಿಭಜಿಸ್ತಾ ಇದ್ದೀರಿ. ಇನ್ನೇನರ್ಥ? DK ಸುರೇಶ್ ತೆರಿಗೆಯ ವಿಚಾರದಲ್ಲಿ ದೇಶ ವಿಭಜನೆಯ ಮಾತನಾಡೋದಾದ್ರೆ ತೆರಿಗೆಯ ವಿಚಾರದಲ್ಲಿ ಹರೀಶ್ ಪೂಂಜಾ ಮಾಡ್ತಿರೋದು ದೇಶ ವಿಭಜನೆನೇ. ವ್ಯತ್ಯಾಸ ಏನಿಲ್ಲ ಎರಡು. ಅದು ಖಂಡನೆಗೆ ಯೋಗ್ಯ ಆಗಿದೆ, ಹಾಗೆ ಇದು ಖಂಡನೆಗೆ ಯೋಗ್ಯವೇ. ಲಾಜಿಕಲ್. ವಾಟ್ ರಬ್ಬಿಶ್ ಯು ಪೀಪಲ್ ಆರ್ ಡೂಯಿಂಗ್? ವಾಟ್ ರಬ್ಬಿಶ್ ಇದು? ಕಸಕ್ಕೆ ಬೆಲೆ ಇದೆ, ಯಾಕೆಂದರೆ ಕಸದಿಂದ ರಸ ಮಾಡ್ಬೋದು. ಅಟ್ಲೀಸ್ಟು ನಿಮ್ಮ ಮಾತುಗಳು ಎಷ್ಟು ದಾರಿದ್ರ್ಯವನ್ನು ತೋರಿಸತ್ತೆ ಒಂದೊಂದ್ಸರಿ ಅಂತಂದರೆ ಅದು ಕಸ ಎಂದು ಕರೆಯುವುದು ಕಷ್ಟ. ಕಾರಣ ಅದನ್ನು ರಸ ಮಾಡೋಕ್ಕೂ ಆಗಲ್ಲ. ಏನು ಉಪಯೋಗ? ಕಸನಾದ್ರೂ ಕಸ ಅಂತ ಬೈಯೋಂಗಿಲ್ಲ ಈ ಕಾಲದಲ್ಲಿ. ಯಾಕೆಂದರೆ ಆ ಕಸದಿಂದ ರಸ ಮಾಡುವ ತಂತ್ರಜ್ಞಾನ ಬಂದಿದೆ. ಈ ಕಸಗಳನ್ನು ಏನು ರಸ ಮಾಡಬೇಕು ನಾವು? ವೈ ಡು ಯು ಪೀಪಲ್ ಟಾಕ್ ರಬ್ಬಿಶ್? ನನಗೆ ಅರ್ಥ ಆಗಲ್ಲ. ಆರ್ಗ್ಯುಮೆಂಟ್ಗಳನ್ನು ಮಾಡೋಕ್ಕೆ ದಿವಾಳಿತನ ಬಂದುಬಿಟ್ಟಿದ್ರೆ ನಿಮ್ಮ ಬ್ರೈನ್ಗಳಿಗೆ ಯಾರನ್ನಾರು ಕೇಳಿ ತಿಳ್ಕೊಳ್ಳಿ ಅಟ್ಲೀಸ್ಟ್ 4 ಪದಗಳು. ದಿಸ್ ಇಸ್ ವೆರಿ ಸ್ಯಾಡ್. ಇದು ಆರ್ಗ್ಯುಮೆಂಟ್ಸ್ ಧರ್ಮಗಳ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಒಕ್ಕಲಿಗರು ಕಟ್ಟುವ ತೆರಿಗೆ ಎಲ್ಲ ಒಕ್ಕಲಿಗರಿಗೆ ಹೋಗಬೇಕು, ಬ್ರಾಹ್ಮಣರು ಕಟ್ಟುವುದೆಲ್ಲ ಬ್ರಾಹ್ಮಣರಿಗೆ ಹೋಗಬೇಕು, ಮಾರವಾರಿಗಳು ಕಟ್ಟುವುದೆಲ್ಲ ಅವರಿಗೆ ಹೋಗಬೇಕು, ಜೈನರು ಕಟ್ಟುವುದೆಲ್ಲ ಅವರಿಗೆ ಹೋಗಬೇಕು. ಈಸ್ ಇಟ್ ಓಕೆ? ಹಾಗಿದ್ರೆ ಅವರು ತೆರಿಗೆ ಕಟ್ಟುವುದಕ್ಕೇನೋ ಬಿಸ್ನೆಸ್ಸೋ ಏನೋ ಒಂದು ಮಾಡಬೇಕಲ್ಲ, ಅದನ್ನು ಬೇರೆಯವರು ಖರೀದಿ ಮಾಡಿ ಇವನನ್ನು ಶ್ರೀಮಂತ ಮಾಡಿ ಇವನ ತೆರಿಗೆಯನ್ನು ಅವರಿಗೆ ಕೊಟ್ಟು ಬಿಡಬೇಕು ಅಲ್ಲ? ಏನು ಕಮಂಗಿಗಳ ಅವರೆಲ್ಲ ಹಂಗಾರೆ? ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಆತುರದಲ್ಲಿ
ಧರ್ಮದ ಆಧಾರದ ಮೇಲೆ ಅಥವಾ ಅದರ ಮೇಲೆ ನಮ್ಮ ಸಿದ್ಧಾಂತದ ಮೇಲೆ ನಾನು ರಾಜಕಾರಣ ಮಾಡ್ತೀನಿ ಅನ್ನೋ ಆತುರದಲ್ಲಿ ಎಡಬೋದು ಅಂದರೆ ಈ ರೀತಿ ಅಲ್ಲ ಅಷ್ಟೇ. ಇದು ಎಡವಟ್ಟು. ಡಿ ಕೆ ಸುರೇಶ್ ಹೇಳಿಕೆಗೂ ಹರೀಶ್ ಪೂಂಜಾ ಹೇಳಿಕೆಗೂ ಯಾವ ವ್ಯತ್ಯಾಸವೂ ಇಲ್ಲ. ತೀವ್ರ ಹಿಂದುತ್ವವಾದವನ್ನು ಒಬ್ಬರು ಏನು ತಪ್ಪು ಅಂತ ಬೇಕಾದ್ರೂ ಕೇಳಬಹುದೇನೋ, ಈ ದೇಶದಲ್ಲಿ ಅದಕ್ಕೇನು ಕೊರತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.